ಗಾಯ್ಸ್, ಇವತ್ತು ನಾವು ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು ಪ್ಯಾನಾಸೋನಿಕ್ 5.1 150 ಔಟ್ಪುಟ್ ಇರುವಂತ ಹೋಮ್ ಥಿಯೇಟರ್ನ ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಈ ಹೋಮ್ ಥಿಯೇಟರ್ ನಿಮಗೆ ಬ್ಲೂಟೂತ್ ಸಿಗುತ್ತೆ, ಆಕ್ಸ್ ಸಿಗುತ್ತೆ, USB ಸಿಗುತ್ತೆ, ಜೊತೆಗೆ ಇದನ್ನ ರಿಮೋಟ್ ಕಂಟ್ರೋಲ್ ಮಾಡಬಹುದು. ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಗೈಸ್, ನಿಮ್ಗೆ ಓಪನ್ ಮಾಡ್ತಿದ್ದಂಗೆ ನಿಮ್ಗೊಂದು ವ್ಯಾರಂಟಿ ಕಾರ್ಡ್ ಜೊತೆಗೆ ಯೂಸರ್ ಮ್ಯಾನ್ಯುವಲ್ ಸಿಗುತ್ತೆ. ಸ್ಪೀಕರ್ ಕನೆಕ್ಟ್ ಮಾಡಕ್ಕೆ ಜಾಕ್ ಕೊಟ್ಟಿದ್ದಾರೆ, ಜೊತೆಗೆ ರಿಮೋಟ್ ಕೂಡ ಇರುತ್ತೆ. ಅದಾದ್ಮೇಲೆ ನಿಮಗೆ 5 ಸ್ಪೀಕರು ಗೈಸ್ ಫುಲ್ ಸೆಟಪ್ ಆದ್ಮೇಲೆ ನಿಮ್ಗೆ ಈ ತರ ಕಾಣಿಸುತ್ತೆ. ಎಲ್ಲ ಪ್ಯಾನಾಸೋನಿಕ್ ಅಂತ ಕೊಟ್ಟಿರ್ತಾರೆ ಬ್ರ್ಯಾಂಡ್ ನ ಪ್ರಮೋಟ್ ಮಾಡೋದಕ್ಕೆ. ಒಂದೊಂದು ಸ್ಪೀಕರ್ ಅಲ್ಲಿ ಮುಂದ್ಗಡೆ ಮೆಸ್ ಬಂದು ಫುಲ್ಲು ಕಬ್ಬಿಣದ್ದು, ಜೊತೆಗೆ ಫೈಬರು. ಓಕೆ, ನಾವು ಕೊಡೋ ದುಡ್ಡಿಗೆ ಈ ಕ್ವಾಲಿಟಿ ಬೆಟರ್ ಅಂತಾನು ಅನ್ಬೋದು. ಬ್ಯಾಕ್ ಸೈಡ್ ಅಲ್ಲಿ ವಾಲ್ ಮೌಂಟ್ ಮಾಡೋಕ್ಕೆ ಪ್ಯಾನಾಸೋನಿಕ್ ಅಂತ ಹಾಕಿ ಫುಲ್ಲು ಕೊಟ್ಟಿದ್ದಾರೆ ಡಿಸೈನು. ಎಲ್ಲರಲ್ಲೂ ಕೂಡ ಸೇಮ್ ಅದೇ ತರ ಇರುತ್ತೆ. ಒಂದು ಫಿಟ್ ಮಾಡ್ಬೇಕು ನೋಡ್ಬೋದು, ಇಲ್ಲಿ SR ಅಂತ ಇರುತ್ತೆ, F4 ಅಂತ ಇರುತ್ತೆ, ಅದು ನೋಡ್ಕೊಂಡು ನೀವು ಫಿಟ್ ಮಾಡ್ಬೇಕಾಗುತ್ತೆ. ಇನ್ನು ಊಫರ್ ಬಿಲ್ಡ್ ಕ್ವಾಲಿಟಿ ನೋಡೋದಾದ್ರೆ ಓಕೆ ಅಂತ ಅನ್ಬೋದು. ಸೇಮ್ ಸ್ಪೀಕರ್ ಯಾವ ತರ ಕೊಟ್ಟಿದ್ದಾರೋ ಅದೇ ತರ ಕೊಟ್ಟಿದ್ದಾರೆ, ಫೈಬರ್ ಜೊತೆಗೆ ಮೆಟಲ್. ಇನ್ನು ಇದರಲ್ಲಿ ಡಿಜಿಟಲ್ ಡಿಸ್ಪ್ಲೇ ಇಲ್ಲ, LED ನೋಟಿಫಿಕೇಶನ್ ಮಾತ್ರ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ನೋಡಿ ತಿಳ್ಕೊಬೇಕಾಗುತ್ತೆ. ಈಗ ಬರ್ತಾರೆ 10,000ಗೆ ಡಿಜಿಟಲ್ ಬರ್ತಾ ಇದೆ, ಬಟ್ ಅವ್ರು ಇವ್ರು ಇನ್ನೂ LED ಇದ್ದಾರೆ. ಇನ್ನ ಜೊತೆಗೆ ನಾವೆಲ್ಲ ಪೆನ್ ಡ್ರೈವ್ ಹಾಕ್ತೀವಿ ಅಂದ್ರೆ ಸೈಡಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ಬೇಜಾರಾಗೋ ವಿಷಯ ಏನಪ್ಪ, ಸೈಡಲ್ಲಿ ಕೊಟ್ಟಿದ್ದಾರೆ. ಅಕಸ್ಮಾತ್ ಅದೇ ಫ್ರಂಟ್ ಅಲ್ಲಿ ಕೊಟ್ಟಿದ್ರೆ ಈಸಿ ಮೆಥಡ್ ಇರ್ತಿತ್ತು, ಜೊತೆಗೆ ಮೇಲ್ ಕೊಟ್ಟಿದ್ರು ಈಸಿ ಮೆಥಡ್ ಇರುತ್ತೆ. ಬಟ್ ಅಲ್ಲಿ ಸೈಡಲ್ಲಿ ಕೊಟ್ಟಿದ್ದಾರೆ, ಸೈಡಲ್ಲಿ ಚುಚ್ಚಿ ಎತ್ತದ ಯಾವ ತರ ಹೇಳಿ, ಅದೊಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ನಿಮ್ಗೆ. ಗೈಸ್, ಬ್ಯಾಕ್ ಸೈಡ್ ಅಲ್ಲಿ ನೋಡ್ತಾ ಇರ್ಬೋದು, ಪವರ್ ಅಂಡ್ ಬಟನ್ ಬ್ಯಾಕ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನ ಇನ್ಪುಟ್ ಅಂತೂ ಈಗ DVD ಕನೆಕ್ಟ್ ಮಾಡಕ್ಕೆ, TV ಕನೆಕ್ಟ್ ಮಾಡಕ್ಕೆ ಇನ್ಪುಟ್ ನಾರ್ಮಲ್ ಪಿನ್ ತರ ಕೊಟ್ಟಿದ್ದಾರೆ. ಅದ್ರ ಬದಲು ಈಗ ಬರ್ತಾ ಇರೋದ್ರಲ್ಲಿ 10,000 ಇನ್ವೆಸ್ಟ್ ಮಾಡ್ತಾ ಇದೀವಿ ನಾವು. HDMI ಕೇಬಲ್ ಬರ್ತಾ ಇದೆ, ಬಟ್ ಆದ್ರೆ ಅವ್ರು ಇನ್ನೂ ಹಳೆ ಕಾಲದಲ್ಲಿ ಇದ್ದಾರೆ. ಜೊತೆಗೆ ಸ್ಪೀಕರ್ನ ಫಿಟ್ ಮಾಡ್ಬೇಕಾದ್ರೆ FR, ಫಸ್ಟ್ ಲೆಫ್ಟು, ಫಸ್ಟ್ ರೈಟು ಮತ್ತು ಸರೌಂಡಿಂಗ್ದು ಅದೆಲ್ಲ ನೋಡ್ಕೊಬೇಕಾಗತ್ತೆ. ನೀವು ಸ್ಪೀಕರಲ್ಲೂ ಕೂಡ ಕೊಟ್ಟಿರ್ತಾರೆ FL ಅಂತ, ಅದನ್ನು ಯೂಸ್ ಮಾಡಿಕೊಂಡು ಆ ಪಿನ್ ಕಲರ್ಗೆ ನೀವು ಅದನ್ನು ಫಿಕ್ಸ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಸೌಂಡು ಕ್ಲಿಯರ್ ಆಗಿರಲ್ಲ ನಿಮಗೆ. ಇಷ್ಟೊತ್ತು ನೀವು ಸ್ಪೀಕರ್ ಹೇಗಿದೆ, ಬಿಲ್ಡ್ ಕ್ವಾಲಿಟಿ ಹೇಗಿದೆ ಅಂತ ಮಾತ್ರ ನೋಡಿದ್ವಿ, ಬಟ್ ಅದರ ಸೌಂಡ್ ಮೇನ್ ಇಂಪಾರ್ಟೆಂಟ್ ಇರೋದು. ಈಗ ಸೌಂಡ್ ಹಾಕ್ತೀನಿ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಗೈಸ್, ಫೈನಲ್ ಆಗಿ ಹೇಳೋದಾದ್ರೆ ಇದರಲ್ಲಿ ಅಡ್ವಾಂಟೇಜ್ ಬಂದು ಬಿಲ್ಡ್ ಕ್ವಾಲಿಟಿ ಸೂಪರ್, ಮಾತಾಡಂಗೆ ಇಲ್ಲ. ಎರಡನೇದು, ನಾವು ಕೊಡ್ತಾ ಇರೋ ಪ್ರೈಸ್ಗೆ ಇದ್ರ ಸೌಂಡು ಓಕೆ ಆವ್ರೇಜ್, ಒಂದು 5ಕ್ಕೆ 2ರಿಂದ 2.5 ಕೊಡ್ತೀನಿ ನಾನು. ಜೊತೆಗೆ ಇದರಲ್ಲಿ ಡಿಸ್ಅಡ್ವಾಂಟೇಜ್ಗಳು ಏನಪ್ಪ ಅಂದರೆ, ಮೊದಲನೇದು ಪವರ್ ಬಟನು ಬ್ಯಾಕ್ ಸೈಡ್ ಇದೆ, ಇಲ್ಲಿಂದ ಕೈ ಹಾಕಿ ಆನ್ ಮಾಡೋಕ್ಕಾಗಲ್ಲ. ಎರಡನೇದು USB ಪೋರ್ಟು ಈ ಕಡೆ ಇದೆ, ಈ ಕಡೆ ಚುಚ್ಚೋದು ಬದಲು ಇಲ್ಲೋ ಕೊಟ್ಟರೆ ಕರೆಕ್ಟಾಗಿರ್ತಿತ್ತು. ಮೂರನೇದು, ಇದರಲ್ಲಿ ಡಿಜಿಟಲ್ ಡಿಸ್ಪ್ಲೇ ಇಲ್ಲ, ನಾರ್ಮಲ್ ಬರೀ LED ನೋಟಿಫಿಕೇಶನ್ ಅಷ್ಟೇ. ನಾಲ್ಕನೇದು, TVಗಾಗಲಿ ನಾವು ಯಾವ್ದಾರ CD ಪ್ಲೇಯರ್ ಕರೆಕ್ಟ್ ಮಾಡ್ತೀವಿ ಅನ್ನೋ DVD HDMI ಕೇಬಲ್ ಇಲ್ಲ. ನನ್ನ ಒಪಿನಿಯನ್ನು ನಾನು ತಗೊಳ್ಳಿ ಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ನನ್ನ ಒಪಿನಿಯನ್ ನಿಮ್ಗೆ ಹೇಳಿದ್ದೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿ ನೀವೇನೋ ತೊಗೊತೀರಾ ಅಂದರೆ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಇದೆ, ಅಲ್ಲಿಂದನೇ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅಮೆಝಾನ್ ಪೇಜ್ಗೆ ಹೋಗುತ್ತೆ, ಅಲ್ಲಿಂದ ಬುಕ್ ಮಾಡಿ ತೊಗೋಬೋದು. ಬೇಡ ಅಂದರೂ ಕೂಡ ಅಲ್ಲೇ ನೀವು ರಿಟರ್ನ್ ಆಗ್ಬೋದು. ಈ ವಿಡಿಯೋ ಅನಿಸುತ್ತೆ ಅಂತ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿರೋ ಗೊತ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಈ ಸ್ಪೀಕರ್ ಸೌಂಡ್ ಹೇಗಿದೆ ಅಂತ ಕೇಳಿದ್ರಲ್ಲ, ಕೆಳಗಡೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ರಿಗೂ ನಮಸ್ಕಾರ, ಜೈ ಆಂಜನೇಯ.